ಪೂಜಾ 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 ಇವತ್ತು ವರ್ಕ್ ಒಳಗೆ ಭಾಳ ಅಂದ್ರೆ ಭಾಳ ಸುಸ್ತಾಗೈತಪ್ಪ. ಒಂದು ಕಪ್ ಗ್ರೀನ್ ಟೀ ಮಾಡ್ಕೊಂಬರ್ತೀಯಾ? ಸರಿ. ಪೂಜಾ, ನನ್ನ ಟವಲ್ ಎಲ್ಲೈತಿ? ಫ್ರೆಶ್ ಅಪ್ ಆಗ್ಬೇಕು. ಅದು ಬಾತ್ರೂಮ್ ಒಳಗೆ ಐತೆ ನೋಡ್ರಿ. ಯಾಕೆ ಪೂಜಾ ಏನು ಕೇಳಿದ್ರು? ಪೂಜಾ, ಏ ಪೂಜಾ, ಹಾಂ ಹೇಳಿ. ಯಾಕೆ ಬೇಜಾರನಾಗದೀಯಾ? ಸೆಟ್ಟಿನಾದರೂ ಮಾಡ್ಕೊಂಡಿಯಾ? ಇಲ್ರಿ, ಆ ಥರ ಏನಿಲ್ಲ. ನೀವು ಫ್ರೆಶ್ ಅಪ್ ಆಗ್ರಿ, ನಾನು ಟೀ ತೊಗೊಂಡ್ಬರ್ತೀನಿ. ಪೂಜಾ, ನಿಜ ಹೇಳಿ ಏನಾಗೈತೆ ಅಂತೇಳಿ. ಅಲ್ಲ, ನೀ ಇಷ್ಟು ಸೈಲೆಂಟಾಗಿರೋ ಹುಡುಗಿ ಅಲ್ಲಪ್ಪ. ಯಾಕೋ ಇವತ್ತನ ಒಂಥರ ಅನ್ಸೋದು ನಿನ್ನ ಫೇಸ್ನು. ಏನಾಗೈತಿ? ಯಾರಾದರೂ ಏನಾದರೂ ಅಂದ್ರ? ನನಗೆ ಯಾಕೆ ಏನಾದರೂ ಅಂತಾರೆ? ಮತ್ತೆ ಏನಾಗೈತಿ ಹೇಳ. ನಾ ಏನು ಹೇಳಿದ್ರು ನಡೆಸ್ಕೊಡ್ತೀರಾ ನನ್ನ ಮಾತು? ಅಲ್ಲ ಪೂಜಾ, ಇಷ್ಟೆಲ್ಲ ದುಡಿತಿರೋದು ಮಾಡ್ತಿರೋದು ಯಾರಿಗೆ? ನಿನಗ ಅಲ್ಲ. ನೀ ಹೇಳಿದ ಮಾತು ಅನ್ಸ್ಕೊಡಂಗಿಲ್ಲ. ನಿಜವಾಗ್ಲೂ ನಿಜವಾಗ್ಲೂ ನೀ ಏನು ಹೇಳ್ತೀಯಲ್ಲ ಅದು ನಡೆಸ್ಕೊಡ್ತೀನಿ. ಆದರೆ ನಿಂಗೆ ಏನಂತಾದರೂ ಹೇಳು. ರೀ, ನನಗೂ ಮನೆ ಒಳಗೆ ಕುಂತ ಬೋರ್ ಆಗತ್ತೈತಿ. ಹೆಂಗಿದ್ರು ನಾನು ಬಿ ಕಾಮ್ ಕಂಪ್ಲೀಟ್ ಆಗೈತಲ್ಲ, ನಾನು ನಿಮ್ಮ ಆಫೀಸ್ ಒಳಗೆ ಬಂದು ಏನಾದರೂ ವರ್ಕ್ ಮಾಡ್ಬೋದಾ? ವರ್ಕಾ? ನಿನ್ನ ಮಾತಿಗೆ ನಗ್ಬೇಕು, ಅಳಬೇಕು, ನನಗೊಂದು ತಿಳತಿಲ್ಲ. ಅಲ್ಲ ಪೂಜಾ, ನಿನಗೆ ವರ್ಕ್ ಮಾಡುವಂಥ ಅವಶ್ಯಕತೆ ಆದರೂ ಏನೈತಿ? ಅಲ್ಲ, ನಿನಗೋಸ್ಕರ ಅಂತೇಳಿ ನಾ ಇಷ್ಟೊಂದು ದುಡ್ಯಾಕತ್ತೀನಿ. ನಮ್ಗೇನು ಕಡಿಮೆ ಆಗೈತಿ? ಉಣ್ಣಕ್ಕೆ ಕಡಿಮೆ ಆಗೈತೆ, ತಿನ್ನಕ್ಕೆ ಕಡಿಮೆ ಆಗೈತೆ, ಅಡ್ಡಾಡಕ್ಕೆ ಕಡಿಮೆ ಆಗೈತೆ, ಆಸ್ತಿ ಪಾಸ್ತಿ ಎದ್ರ ಕಡಿಮೆ ಅದೇವಿ? ನೀ ಹೋಗಿ ದುಡಿಯೋಂಥ ಅವಶ್ಯಕತೆ ಏನೈತಿ? ನೀನು ದುಡ್ಯಾಕೆ ಕಳಿಸಿದ್ರೆ ನಿಮ್ಮ ಅಪ್ಪ ಯಾರು ಏನು ಅನ್ಕೊಂಡಾರ ನನ್ನ ಬಗ್ಗೆ? ಹಾಂ, ಒಂದು ಸ್ವಲ್ಪ ಥಿಂಕ್ ಮಾಡಿದ್ರ ಬಗ್ಗೆ. ನೋಡ್ರಿ, ಜಗತ್ತೊಳಗೆ ಎಲ್ಲರೂ ದುಡ್ಡಿಗಾಗಿನೇ ದುಡಿತಿರಂಗಿಲ್ಲ. ಒಂದಷ್ಟು ಜನ ಒಂದಕ್ಕೆ ದುಡಿತಾರೋ, ಒಬ್ಬೊಬ್ರು ಫ್ಯಾಷನ್ ಅಂತ ದುಡಿತಾರೋ, ಒಬ್ಬೊಬ್ರು ಇಲ್ಲಪ್ಪ ನಮ್ಗೆ ಮನ್ಯಾಗ ಇರೋಕ್ಕಾಗಿಲ್ಲ ಅಂತ ದುಡಿತಾರೋ, ಒಬ್ಬೊಬ್ರು ನಾವು ಕಲ್ತೇವಲ್ಲ ಅದನ್ನು ಯೂಸ್ ಮಾಡ್ಕೊಳಕ್ಕಂತ ದುಡಿತಾರೋ. ಎಲ್ಲರೂ ದುಡ್ಡಿನ ಅವಶ್ಯಕತೆಗೆ ದುಡಿತಾರ ಜಗತ್ತೊಳಗೆ. ಹಂಗೆ ನನಗೂ ಮನೆ ಒಳಗೆ ಕುಂಡ್ರಾಗ ಬೋರ್ ಆಗತ್ತೈತಿ. ನಾನು ನಿಮ್ಮ ಜೊತೆ ಆಫೀಸಿಗೆ ಬರ್ತೇನೆ ರೀ, ಪ್ಲೀಸ್. ಬೇಡ ಅನ್ನಕ್ಕೆ ಹೋಗ್ಬೇಡ್ರಿ. ಅಲ್ಲ, ನೀನು ಆಫೀಸಿಗೆ ಬರೋದು ನಂಗೇನು ಪ್ರಾಬ್ಲಮ್ ಇಲ್ಲ ಪೂಜಾ. ಆದರೆ ಈಗ ಅವಾರ ಏನು ಅನ್ಕೋತಾಳೆ? ಮನೆ ಒಳಗೆ ಹೇಳಿದ್ರೆ ಏನು ಅನ್ಕೋತಾರ? ಅಲ್ಲಪ್ಪ, ನೀ ಒಬ್ಬ ದುಡಿಯೋದು ಸಾಲ್ವಾತನ, ನೀನು ಹೆಂಡ್ತಿನೂ ಬೇಕಾಗಲ್ಲ ನಿಂಗೆ ದುಡಿಯೋಕ್ಕಂತ. ತಪ್ಪು ತಿಳ್ಕೊಂಗಿಲ್ಲ ನಾ ಪೂಜಾ. ನೋಡ್ರಿ, ಯಾರು ಏನು ತಿಳ್ಕೊತಾರೆ ಅನ್ನೋದು ಇಂಪಾರ್ಟೆಂಟಾ, ನಾ ಖುಷಿಯಾಗಿರೋದು ಇಂಪಾರ್ಟೆಂಟಾ? ಅಲ್ಲ ಪೂಜಾ, ಸಡನ್ನಾಗಿ ನಿನ್ನ ತಲೆ ಒಳಗೆ ಈ ಥರ ಒಂದು ಥಿಂಕಿಂಗ್ ಬರ್ತದಂತೂ ಅಂದ್ಕೊಂಡಿದ್ದಿಲ್ಲ. ಯಾಕೆ ಈ ಥರ ಇವತ್ತು ಹೇಳಾಕತ್ತೀಯೋ? ಸರಿ, ಆಯಿತು. ನೀನು ಇಷ್ಟಕ್ಕೆ ಯಾಕೆ ಬೇಡ ಅನ್ಲಿ? ಹಾಂ, ಇಷ್ಟೆಲ್ಲ ಮಾಡ್ತಿರೋದ ನಿನ್ನ ಸಂಬಂಧ ಅಲ್ಲ, ಆಫೀಸಿಗೆ ಬರ್ತೀಯಲ್ಲ, ಸರಿ ಬಾ. ನಂದೇನೂ ಅಬ್ಜೆಕ್ಷನ್ ಇಲ್ಲ. ನಿಂಗೆ ಇಷ್ಟ ಆದಾಗ ಬಾ, ಇಷ್ಟ ಆದಾಗ ಹೋಗು. ರೀ, ನಾ ಹೇಳಿದ್ದು ಸೀರಿಯಸ್ ಆಗಿ, ಕಾಮಿಡಿ ಮಾಡತ್ತಿಲ್ಲ. ನಾ ಇಷ್ಟ ಆದಾಗ ಬರೋಕೆ, ಕಷ್ಟ ಆದಾಗ ಹೋಗಕ್ಕೆ ಅಂತೇಳಿ. ನನ್ನ ಒಂದು ಎಂಪ್ಲಾಯಿ ಅಂತ ಸೇರಿಸ್ಕೋರಿ ಅಂತ ಕೇಳ್ತಿರೋದು. ನೋಡು ಪೂಜಾ, ಅದೆಲ್ಲ ಸರಿ ಅನ್ಸಂಗಿಲ್ಲ. ನೀ ಹೆಂಗೆ ಅನ್ಕೋತಿ? ನಿಂದ ಕಂಪ್ನಿ ಅದ, ಅದ್ರೊಳಗೆ ನೀನೇ ವರ್ಕರಾಗಿ ಹೋಗ್ತೀಯಾ? ನನಗೇನೋ ಮನಸ್ಸಿಗೆ ಒಪ್ಪತ್ತಿಲ್ಲ. ಓಹೋ, ನಾನು ನಿಮ್ಮ ಕಂಪ್ನಿ ಒಳಗೆ ಕೆಲಸ ಮಾಡೋದು ಇಷ್ಟ ಇಲ್ವೋ, ಅಥವಾ ನಾ ಬಂದರೆ ನಿಮಗೆ ಕೆಲಸಕ್ಕೆಲ್ಲ ಅಡ್ಡಿ ಆಕೈತೆ ಅಂತ ಅನ್ಸತ್ತೈತ? ಏನು? ಅಲ್ಲ, ಇವತ್ತು ನಿನಗೆ ಏನಾಗೈತಿ? ಯಾಕೆ ಏನೇನೋ ಮಾತಾಡಕತ್ತಿ ಪೂಜಾ? ನೋಡ್ರಿ, ನಾ ಏನೂ ಮಾತಾಡತ್ತಿಲ್ಲ, ಇದ್ದಂಗೆ ಹೇಳಕತ್ತೀನಿ. ನನಗೆ ಮನೆ ಒಳಗೆ ಕೊಡೋಕ್ಕಾಗತ್ತಿಲ್ಲ. ನಾನು ನಿಮ್ಮ ಕಂಪ್ನಿ ಒಳಗೆ ವರ್ಕ್ ಮಾಡ್ತೀನಿ. ನಾಳಿಂದನೇ ಬರ್ತೇನೆ. ಅಲ್ಲ ಪೂಜಾ, ಒಂದು ಕಂಪ್ನಿ ಒಳಗೆ ಜಾಬ್ ಮಾಡೋದಂದ್ರೆ ಸಣ್ಣ ಮಕ್ಕಳ ಆಟ ಅನ್ಕೊಂಡಿಯಾ? ಅಥವಾ ಮನೆ ಒಳಗೆ ಇದ್ದಂಗೆ ಅನ್ಕೊಂಡ್ಬಿಟ್ಟಿನ? ಅಷ್ಟು ಈಸಿ ಇರಂಗಿಲ್ಲ ಹೊರಗೆ ಬಂದು ಒಬ್ಬರ ಕೈ ಒಳಗೆ ದುಡಿದು ಅಂತಂದ್ರೆ. ಓಹೋ, ನಿಮ್ಮ ತಲೆ ಒಳಗೆ ಈ ಥರ ಬೇರೆ ಯೋಚನೆಗಳಿದಾವ? ಸರಿ, ನಾ ಹೇಳಿದ್ದು ನಿಮಗೆ ನಡ್ಸ್ಕೊಳಕ್ಕಾಗಿಲ್ಲಲ್ಲ, ನೀವು ಹೇಳಿದ್ದು ನಾನು ಕೇಳಂಗಿಲ್ಲ. ನಾ ಕೇಳಿದ್ದು ಒಂದು ಸಣ್ಣದು ನಿಮ್ಮ ಕೈ ನಡ್ಸ್ಕೊಳಕ್ಕಾಗಿಲ್ಲ ಅಂತ ಅಂದಮೇಲೆ ನಿಮ್ಮ ಹೆಂಡತಿಯಾಗಿ ನಾವು ಉಪಯೋಗಿಲ್ಲ. ನೀವೇ ನಾ ಈ ಮನೆಯಾಗ ಇರಂಗಿಲ್ಲ. ಏ ಪೂಜಾ, ಏನಾಗೈತಿ ಪೂಜಾ? ಮಾತಾಡೋಣ ಬಾ ಪೂಜಾ. ಅಲ್ಲ, ಈ ಹುಡುಗಿ ಸಿಟ್ಟು ಮಾಡ್ಕೊಂಡು ಹೋಯ್ತಲ್ಲ ಪೂಜಾ. ಅಲ್ಲ, ನಿಮಗೆ ಇದು ಅಂತ ಅರ್ಥ ಆಗೋತ್ತಂದ್ರೆ, ನಾ ಮೊನ್ನೆ ಅಡುಗೆ ಮಾಡಿದ್ನಲ್ಲ,
ಅದು ಒಂಚೂರು ಚಲೋ ಇಲ್ಲ ಅಂತ ಎಲ್ಲರೂ ಹೇಳಿಬಿಟ್ರೆ. ನಾ ಟೇಸ್ಟ್ ಮಾಡುವಾಗ ಎಲ್ಲ ಚಲೋನೇ ಇತ್ತು. ಅದು ಹೆಂಗೆ ಹಾಳಾಯ್ತದ? ಆ ಮತ್ತೊಬ್ಬರ ಜೀವನದಾಗ ಕಿಡ್ಡಿ ಅಳಡ್ಸಕ್ ಬಂದ್ರೆ ಹಾಳಾಗ್ತಾ ಇರ್ತೈತ. ಯಾರದ ಯಾರ ಯಾರದ ಪ್ರೀತಿ? ಎಸ್ ಮೈ ಡಿಯರ್ ಸಾಕ್ಷಿ, ಪ್ರೀತಿನೇ. ಇಷ್ಟೊತ್ತಂಗ ಯಾರ್ದೋ ಗುಣಗಾನ ಮಾಡ್ತಿದ್ರಲ್ಲ ಮೇಡಮ್ ನೀವು. ನಾ ಮಾಡಿದ ಅಡುಗೆ ನಾ ಟೇಸ್ಟ್ ಮಾಡಿದಾಗ ಚಲೋನೇ ಇತ್ತು ಅಂಥೇಳಿ ಬೇರೆಯವ್ರು ಟೇಸ್ಟ್ ಮಾಡಿದಾಗ ಥೂ ಅಂತ ಮುಖಕ್ಕೆ ಉಗುಳು ಹಂಗೆ ಮಾಡಿದ್ದು ಇದೇ ಪ್ರೀತಿನೇ. ಏನು ಏನಂದಿ? ಪ್ರೀತಿ ನಾ ಮಾಡಿದ್ದ ಅಡುಗೆ ಹಾಳು ಮಾಡಿದ್ದು ನೀನಾ? ಎಸ್ ಮೈ ಡಾರ್ಲಿಂಗ್, ನಾನೇ. ನೀವು ಮಾಡಿದ ಅಡುಗೆನ ಇಷ್ಟು ಬರ್ಬಾದ್ ಮಾಡಿದ್ದು ನಾನೇ. ಎಷ್ಟು ಸೊಕ್ಕಿರ್ಬೇಕಲ್ಲ ನಿಂಗೆ. ಅಲ್ಲ, ನಾ ಎಲ್ಲರಿಗೂ ಇಷ್ಟ ಆಗಲಿ ಅಂತ ಅಡುಗೆ ಮಾಡಿದ್ರೆ ಅದನ್ನ ಯಾಕೆ ಹಾಳು ಮಾಡಿದ್ದಿ? ಓಹೋ ನೋ 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 ಸಾಕ್ಷಿ, ಎಲ್ಲರಿಗೂ ಇಷ್ಟ ಆಗಲಿ ಅಂತ ಮಾಡಿದ್ದಲ್ಲ ಅಡುಗೆ, ಸಿದ್ಧಾರ್ಥ ಬಾಬುಗೆ ಇಷ್ಟ ಆಗಲಿ ಅಂತ ಮಾಡಿದ್ದು ಅಲ್ಲ. ಏನು ಬೊಗಳಕತ್ತಿ? ಅಯ್ಯೋ ಇದ್ದದ್ದನ್ನ ಹೇಳತ್ತೇನವ. ನೋಡು, ನನ್ನ ದಾರಿಗೆ ಅಡ್ಡ ಬರಬೇಡ. ಇಷ್ಟು ಸಾಕಾ? ಇನ್ನೂ ಅಡ್ಡ ಬರ್ಬೇಕಾ? ನೋಡು ಪ್ರೀತಿ, ನನ್ನ ಮುಂದೆ ಒಂದು ಸಣ್ಣ ಇರುವಿದ್ದಂಗೆ ನೀ ಹೊಸ್ಕಾಕ್ಬಿಡ್ತೇನೆ, ನೆನಪಿಟ್ಕೊ. ನೋಡಿ ಸಾಕ್ಷಿ, ನೋಡೇನಾ ಹಾಗೇಲಿ ನೀ ಯಾವ ಸೀಮೆ ಐಕೆ ಅಂತೇಳಿ ನಿನಗೆ ಇಷ್ಟು ಮರ್ಯಾದೆ ಕೊಡ್ಬೇಕು? ನೀ ಬಂದಿರೋದು ನಮ್ಮ ಮನೆಗೆ, ಅದು ನಮ್ಮ ಕಂಪ್ನಿ ಒಳಗೆ ಕೆಲಸ ಮಾಡಕ್ಕಂತೇಳಿ. ಆದ್ರೆ ನೀ ಮಾಡ್ತಿರೋ ಕೆಲಸ ಕಂಪ್ನಿ ಒಳಗ, ನಮ್ಮ ಸಿದ್ಧಾರ್ಥ ಬಾಬನ್ ಜೀವನದೊಳಗ. ಲೇ, ಏನು ಹೇಳಕತ್ತಿಲ್ಲೇ? ಇದ್ದಿದ್ದನ್ನ ಹೇಳಕತ್ತಂಗ್ಲೆ. ಅಲ್ಲ, ನೀನು ಯಾರು, ನೀನು ಹಿನ್ನೆಲೆ ಏನು, ನೀ ಏನು ಉದ್ದೇಶ ಇಟ್ಕೊಂಡು ನಮ್ಮ ಮನೆಗೆ ಬಂದು ಈಗ ಯಾವ ಉದ್ದೇಶಕ್ಕೆ ನೀ ಪ್ರಯತ್ನ ಪಡಕತ್ತಿ ಅನ್ನೋ ಪ್ರತಿಯೊಂದು ವಿಚಾರವು ನನಗೆ ಗೊತ್ತೈತಿ. ಇನ್ನು ಜಾಸ್ತಿ ನಿನಗೆ ನಾಟಕ ಆಡೋಕ್ಕೂ ನಾ ಬಿಡಂಗಿಲ್ಲ. ಇನ್ನು ಕಾಲು ಮುರಿದು ಮೂಲೆ ಕುಂಡ್ರಿಸಿದೆ. ಏನು ಬೊಗಳಕತ್ತಿ? ಅಯ್ಯೋ ಇದ್ದಿದ್ದನ್ನ ಬೊಗಳಕತ್ತನ್ ಬಿಡ್ಲಿ. ಇನ್ನೊಂದು ಸಲ ಹೇಳತ್ತೇನೆ ಸಾಕ್ಷಿ, ಇನ್ನೊಂದು ಸಲ ಏನಾದರೂ ಸಿದ್ಧಾರ್ಥ ಬಾಬಾ ಪೂಜಾನ್ ಜೀವನದಾಗ ಇಂಟರ್ಫಿಯರ್ ಆದಿ ಅಂತಂದ್ರೆ ಈ ಮನೆ ಒಳಗೂ ನೀ ಇರಕ್ಕೆ ಸಾಧ್ಯನೇ ಇಲ್ಲ. ನೋಡ್ತಾ ಇರು, ಹಂಗೆ ಮಾಡ್ತೇನೆ. ಏಯ್ ಸಾಕ್ಷಿ, ಏನಾದ್ರ ನಂಗೆ ಭಾಳ ಮಾಡಕ್ಕೆ ಭಾರಿ ಕೆಲಸ ಅದ. ಸರಿ, ಬಾಯ್. ಏ ಇಟ್ಟ ಚಿನಕುರುಳೆ ಪಟಾಕಿದ್ದಂಗದ, ಅದೆಷ್ಟು ಬೇಗ ನನ್ನ ಬಗ್ಗೆ ಕಣ್ಣು ಹಿಡ್ದಾಳ್ಕಿ. ಇನ್ನು ಸುಮ್ಮನೆ ಇದ್ರೆ ಈ ಮನೆ ಒಳಗೆ ಭಾಳ ದಿನ ಇರೋಕ್ಕಾಗಿಲ್ಲ. ಸುಮ್ಮನೆ ಇದ್ರು ಭಾಳ ದಿನ ಇರೋಕ್ಕಾಗಿಲ್ಲ ಬಿಡು. ಅಲ್ಲ, ಸಿದ್ಧಾರ್ಥವ್ರು ಇಷ್ಟು ದಿನ ನಂಗೆ ಹೇಳಿದ್ದಕ್ಕೆ ಎದಕ್ಕೂ ಇಲ್ಲಂದಿಲ್ಲ, ಆದರೆ ಇದಕ್ಕೆ ಯಾಕೆ ಹಿಂಗೆ ಅನ್ನಕತ್ತಾರ? ಅಕ್ಕ ಅಕ್ಕ ಬಾ ಪ್ರೀತಿ, ಬಾ ಪ್ರೀತಿ. ಅಲ್ಲಕ್ಕ, ಇಂಥ ಮಸರಿ ಮಾಡ್ಕೊಂಡ ಈ ಟೈಮ್ನಾಗ ಇಲ್ಲಿ ಕುಂಡ್ರು ಅಂತದ್ದು ಏನಾಗೈತಿ? ಅಲ್ಲ, ಯಾಕೆ ಇಷ್ಟು ಬೇಜಾರು ಮಾಡ್ಕೊಂಡಿ ನೀನು? ಎಲ್ಲ ಗೊತ್ತಿದ್ದು ಗೊತ್ತಿಲ್ಲ ಅಂತ ಹೇಳ್ತೀಯ? ಅಲ್ಲಕ್ಕ ಮೈ ಡಿಯರ್ ಸಿಸ್ಟರ್, ವಾಟ್ ಹ್ಯಾಪನ್? ಅಲ್ಲ, ಇಷ್ಟಕ್ಕೆಲ್ಲ ನೀನು ಚಿಂತೆ ಮಾಡ್ಕೊಂಡು ಹಿಂಗೆ ಕುಂತ್ರ ಆಗ್ತೈತಾ? ಮತ್ತಿನ್ನೇನು ಮಾಡಲಿ, ನಿಮ್ಮ ಭಾವನ ಕಡೆ ನಾನು ಹೋಗಿದ್ದೆ. ನಾನು ನಿಮ್ಮ ಆಫೀಸ್ ಒಳಗೆ ಒಂದು ಕೆಲಸ ಮಾಡ್ತೀನಿ ಅಂತಂದ್ರೆ ಬ್ಯಾಡ ಅಂತ ಹೇಳ್ಬಿಟ್ರೆ. ಅಯ್ಯ, ಯಾರಾದರೂ ಜಗತ್ತಿನ ಗಂಡಸರು ಹೋಗಿ ನೀನು ಅವ್ರ ಆಫೀಸ್ ಒಳಗೆ ನಾ ಕೆಲಸ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಬ್ಯಾಡ ಅಂತಾರ. ಅಷ್ಟಕ್ಕೆ ನೀ ಬೇಜಾರು ಮಾಡ್ಕೊಂಡು ಬಂದು ಇಲ್ಲಿ ಕುಂತ್ಬಿಟ್ನೇನೆ. ಮತ್ತಿನ್ನೇನು ಮಾಡ್ಬೇಕು? ಅಯ್ಯೋ ಪೆದ್ದು ಅಕ್ಕ, ಅಷ್ಟು ತಿಳಂಗಿಲ್ಲ. ಅಲ್ಲ ಭಾವ, ಈಗ ನಾರ್ಮಲಿ ಇಷ್ಟೆಲ್ಲ ಆಸ್ತಿ ಕೊಡ್ಕೊಂತ ಬಿದ್ದೈತಿ, ನನ್ನ ಹೆಂಡತಿ ಯಾಕೆ ಬಂದ ನನ್ನ ಆಫೀಸ್ ಒಳಗೆ ದುಡಿಬೇಕಂತ ಯಾರಿಗಾದ್ರೂ ಅನ್ಸೆ ಅನ್ನಿಸ್ತೈತಿ, ಅದಕ್ಕೆ ಮಾಡಂದಿರ್ತಾರ. ಅಷ್ಟಕ್ಕೆ ನೀವು ಸಿಟ್ ಮಾಡ್ಕೊಂಡು ಇಲ್ಲಿ ಬಂದು ಕೂತ್ರೆ ನಿನ್ನ ಕೆಲಸ ಅಥವಾ ಆಗೋದಾದ್ರೆ ಹೆಂಗೆ? ಅಲ್ಲಿ ನೋಡು, ಆ ಸಾಕ್ಷಿ ನೋಡ್ಕಲಿ ಹೈ ಸ್ಪೀಡ್ನಾಗ ಹೋಗ. ಏನಾದರೂ ಆಕಿ ರುಚಿಯಾಗಿ ಅಡುಗೆ ಮಾಡಿ ಹಾಕ್ಬಿಟ್ಟಿದ್ರ ಸಿದ್ಧಾರ್ಥ ಬಾವು ಇಷ್ಟ ಆಗ್ಬಿಟ್ಟಿದ್ರ ನಿನ್ನ ಕತೆ ಅಷ್ಟೇ. ಅಂದರೆ ಏನು ಹೇಳಾಕತ್ತೀನಿ ನೀನು? ಅಯ್ಯೋ ಅಕ್ಕ, ಇದ್ದಿದ್ದನ್ನು ಇದ್ದಂಗೆ ಹೇಳಾಕತ್ತೀನಿ. ಅಲ್ಲಿ ನೋಡಿದಿರ ಸಾಕ್ಷಿ ಈ ಮನೆ ಒಳಗೆ ನಿನ್ನ ಜಾಗ ಒಳಗೆ ಬರ್ಬೇಕಂತೇಳಿ ಫಿಕ್ಸ್ ಆಗಿ ಕುಂತ್ಬಿಟ್ಟಾಳ. ನೀನು ನೋಡಿದ್ರೆ ಅಳ್ಕೊಂತಕ್ಕೋ ಏನೋ ಅಂದ್ಕೊತಿ. ಅಲ್ಲಕ್ಕ, ನೀನು ಕೇಳಿದ್ರೆ ಸಿದ್ಧಾರ್ಥ ಓಕೆ ಅಂತಾರ. ಮತ್ತಿನ್ನೇನು ಮಾಡಲಿ ಪ್ರೀತಿಯೇ? ಪ್ರೀತಿಯಿಂದ ಕೇಳಕ್ಕ, ಸಿಟ್ಟಿಂದ ಆಗ್ಲಿದ್ದು ಪ್ರೀತಿಯಿಂದ ಆಗಂಗಿಲ್ಲನೆ. ಪ್ರೀತಿಯಿಂದನಾ? ನೋಡವ, ಈ ಹುಡುಗಿಗೆಲ್ಲ ಬಿಡಿಸಿ ಬಿಡಿಸಿ ಹೇಳ್ಬೇಕು. ಅಲ್ಲಕ್ಕ, ನನಗಿಂತ ಎಷ್ಟು ದೊಡ್ಡಕ್ಕಿದೆ, ಇಷ್ಟು ಸಣ್ಣ ಪುಟ್ಟ ವಿಚಾರ ಅರ್ಥ ಆಗಿಲ್ಲ ನಿಂಗೆ? ಪ್ರೀತಿ ನೋಡಕ್ಕ, ಈಗ ಸಿಟ್ ಮಾಡ್ಕೊಂಡು ಹೇಳಿ ಕೆಲಸ ಆಗಿಲ್ಲ,
ಕೂರ್ಸಿ ನಿಧಾನವಾಗಿ ಒಂಚೂರು ಪ್ರೀತಿಯಿಂದ ನೈಸ್ಗೆ ಬೆನ್ನಿ ಹಚ್ಚಿ ಹೇಳು. ಹಂಗೆ ಹೇಳಿದ್ರೆ ಯಾಕಿಲ್ಲ ಅಂತಾರೆ, ನಾನು ನೋಡೇ ಬಿಡ್ತೀನಿ. ನಿಜವಾಗ್ಲೂ ನಿಜವಾಗ್ಲೂ ಸರಿ, ನೀ ಹೇಳ್ದಂಗೆ ಆಗಲಿ. ಸಿಟ್ಲಿ ಆಗ್ಲಿದ್ದು ಪ್ರೀತಿಯಿಂದ ಗೆಲ್ಲ ಟ್ರೈ ಮಾಡ್ತೀನಿ. ಸರಿ, ಹೋಗು ಹೋಗು ಮಾತಾಡು. ಸರಿ. ಅವ ಏನು ಈ ನಮ್ಮನೆ ಹಿಂಗೆ ನಿಂತ್ಬಿಟ್ಟು ಏನಾತ? ಅದನ್ನ ನಾನು ನಿನ್ನ ಮುಂದೆ ಕೇಳ್ಬೇಕಂತ ಮಾಡೀನಿ. ಅಲ್ಲಿ ಪ್ರೀತಿ ಏನೋ ಒಂಥರ ಅದೇ ನೋಡಿದ್ರ ತಟಕದಿ. ಈ ಕಡೆ ಪೂಜಾಗೂ ಏನೋ ಗುಸು ಗುಸು ಮಾತಾಡ್ತಿ, ಆ ಕಡೆ ಸಾಕ್ಷಿಗೂ ಏನೋ ಗುಸು ಗುಸು ಮಾತಾಡ್ತಿ. ಏನು ನಡ್ಸಾತಿ ನೀನು? ಗುಸು ಗುಸು ತಲೆ ಕೆಟ್ಟದ್ನ ಬೈ, ಏನೋ ಒಂದು ಕೇಳ್ತಿ ಅತ್ತಾಗ. ಅಲ್ಲ ಪೂಜಾ ಅಕ್ಕಾಗ ನಾರ್ಮಲ್ ಆಗಿ ನಾವು ಮಾತಾಡ್ತೀನಲ್ಲ ಹಂಗೆ ಮಾತಾಡಿದ್ದೆ. ಸಾಕ್ಷಿ ಅಕ್ಕಾಗ ಏನೋ ಕೇಳಬೇಕಿತ್ತಂತ ಕೇಳತ್ತಿಲ್ಲ ಅಷ್ಟೇ. ಅಷ್ಟಪ್ಪ. ಅವ ನಿನ್ನ ಕಾಲೇಜ್ ಒಳಗೆ ಸಿಕ್ಕಾಪಟ್ಟೆ ಅಸೈನ್ಮೆಂಟ್ ಕೊಟ್ರ ನಾ ಬರಿಬೇಕು. ಬಾಯ್. ನಿಲ್ಲೇ ನಾ ಹೋಗ್ಬೇಕ. ಏನು ನಡ್ಸಾತಾಳಿಕಿ? ಏನೋ ಐತಿ ಪ್ರೀತಿ.